ಎಸ್ ಸರ್, ಇನ್ನು ಮ್ಯೂಚುವಲ್ ಫಂಡ್ ಡೆಪಾಸಿಟ್ ಮಾಡಿ ಇಂಟ್ರೆಸ್ಟ್ ತಿಂಗಳ ಅಥವಾ 3 ತಿಂಗಳು 6 ತಿಂಗಳುಗಳಿಗೆ ನಾವು ಇಂಟ್ರೆಸ್ಟ್ ತೆಗೆದುಕೊಳ್ಳಬಹುದಾ ಅನ್ನೋ ಪ್ರಶ್ನೆ. ರೋಹನ್ ಸರ್, ಈ ಥರ ನಿಮಗೆ ಒಂಥರ ಮಂತ್ಲಿ ಪೆನ್ಷನ್ನು ಅಥವಾ ಎಫ್ ಡಿ ಇಂಟ್ರೆಸ್ಟ್ ಯಾವ ಥರ ಬರ್ತದೆ ಮಂತ್ಲಿ ನಾನು ಮನೆ ಖರ್ಚಿಗೆ ಇದು ಬೇಕಂದರೆ ಈ ಥರ ದುಡ್ಡು ನೀವು ಮ್ಯೂಚುವಲ್ ಫಂಡಲ್ಲಿ ತೊಗೋಬೋದು. ಆದರೆ ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಬೇಕಾಗತ್ತೆ. ಯಾಕಂದರೆ ಆವಾಗ ರಿಸ್ಕ್ ಇರೋದಿಲ್ಲ. ನಿಮ್ಮ ದುಡ್ಡಿಗೆ ಒಂದು 6-7-8% ಬ್ಯಾಂಕ್ ಎಫ್ ಡಿ ಥರನೇ ಬರ್ತದೆ. ಆದರೆ ಸ್ವಲ್ಪ ವರ್ಷ ನಿಮ್ಮ ದುಡ್ಡನ್ನು ಬಿಟ್ಟು ಅದು ಸ್ವಲ್ಪ ಗ್ರೋತ್ ಆದಮೇಲೆ ಅಲ್ಲಿಂದ ನಾನು ಸ್ವಲ್ಪ ಅಮೌಂಟು, ಫಾರ್ ಎಕ್ಸಾಂಪಲು ಸುಮಾರು ಜನ ನಮಗೆ ಗೊತ್ತಿದ್ದವ್ರು ಇದ್ದಾರೆ, 2 ಕೋಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದಾರೆ. ಅಂದರೆ ಅವರು ಎಷ್ಟೋ ವರ್ಷದಿಂದ ಹಾಕಿದ್ದಾರೆ, ಅದು ಇವತ್ತು 2 ಕೋಟಿ ಆಗಿದೆ. ಅವ್ರಿಗೆ ಹೇಳ್ತಾ ಇದ್ದಾರೆ ರಿಟೈರ್ಮೆಂಟ್ ಟೈಮ್ ಬಂತು, ನನಗೆ ಇದರಿಂದ ಪ್ರತಿ ತಿಂಗಳು 1 ಲಕ್ಷ ಬೇಕು ಅಂತ. ಅವಾಗ ಏನು ಮಾಡ್ತಾರೆ, ಆ 1 ಲಕ್ಷ ವರ್ತ್ ಆಫ್ ಮ್ಯೂಚುವಲ್ ಫಂಡ್ಸನ್ನು ಅವ್ರು ಸೇಲ್ ಮಾಡ್ಕೊಂಡು ಅವರ ಒಂದು ಮನೆ ಖರ್ಚಿಗೆ ಯೂಸ್ ಮಾಡ್ಕೊಳ್ತಾರೆ. ಸೊ ಇದೇ ಎಲ್ಲರೂ ಪ್ಲ್ಯಾನ್ ಮಾಡಬೇಕಾರ್ದು. ಯಂಗ್ ಏಜ್ ಇರುವಾಗ SIP ಥರ ಮಂತ್ಲಿ ಅಮೌಂಟ್ ಹಾಕಿ, ಎಷ್ಟೋ ವರ್ಷ ನಿಮ್ಗೆ ಹಾಕಲಿಕ್ಕೆ ಸಮಯ ಇರುತ್ತೆ. ಯಾಕಂದರೆ ನಿಮ್ಮ ಒಂದು ಕೆರಿಯರ್ ನಡೀತಾ ಇರ್ತದೆ. ರಿಟೈರ್ಮೆಂಟ್ ಹತ್ತಿರ ಬರುವಾಗ ಅಥವಾ ರಿಟೈರ್ಮೆಂಟ್ ಬಂದ ಮೇಲೆ ಒಂದು ದೊಡ್ಡ ಮೊತ್ತ ರೆಡಿಯಾಗಿರ್ತದೆ. ಒಂದು ಎಷ್ಟು ಕೋಟಿ ಆಗಿರ್ತದೆ, 2-3 ಕೋಟಿ 5 ಕೋಟಿ ಆಗಿರ್ಬೋದು. ಆವಾಗ ಮಂತ್ಲಿ ದುಡ್ಡಿಗೆ ನೀವು SWP ಮಾಡ್ಬೋದು, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ. ಮಂತ್ಲಿ ನಿಮಗೆ 1 ಲಕ್ಷ ಬೇಕಾ ತೆಗಿರಿ, ನಿಮಗೆ 70,000 ಬೇಕಂದರೆ ತೆಗಿರಿ. ನಿಮ್ಮ ಇನ್ವೆಸ್ಟ್ಮೆಂಟ್ ತಕ್ಕಾಗಿ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ತಕ್ಕಾಗಿ ಅದರ ಒಂದು ರೇಷಿಯೋಲ್ಲಿ ತಗೋಬೋದು. ಆದರೆ ಇದನ್ನು ಆರಾಮಾಗಿ ಮಾಡ್ಬೋದು. ಚಿಕ್ಕ ವಯಸ್ಸಿದ್ದವರು ನಾನು ಈಗಲಿಂದನೇ FD ಇಂಟ್ರೆಸ್ಟ್ ತೊಗೊಳ್ತೀನಿ ಅಂದರೆ ನಿಮಗೆ ಜಾಸ್ತಿ ಅಮೌಂಟ್ ಬರದೇ ಇರ್ಬೋದು. ಹಾಗೂ ನೀವು ಇನ್ನೂ ಕೆರಿಯರಲ್ಲಿ ಇದ್ರಿ, ಸ್ಯಾಲ್ರಿ ಬರ್ತಾ ಇದೆ ಅಥವಾ ಬಿಸ್ನೆಸ್ ಇನ್ಕಮ್ ಬರ್ತಾ ಇದೆ, ಅದ್ರ ಬಗ್ಗೆ ಚಿಂತೆ ಇರಬಾರ್ದು. ಚಿಂತೆ ಏನಿರಬೇಕಂದ್ರೆ ನನಗೆ ಆದಷ್ಟು ದೊಡ್ಡ ಅಮೌಂಟು 50 ವರ್ಷ 55 ವರ್ಷ ಇರುವಾಗ ಒಂದು ದೊಡ್ಡ ಅಮೌಂಟ್ ಇದ್ದರೆ ಆವಾಗ ಬೇಕಾದರೆ ನಾನು ಅರ್ಲಿ ರಿಟೈರ್ಮೆಂಟ್ ತೊಗೊಳಕ್ಕೆ ಯೋಚನೆ ಮಾಡ್ತೀನಿ. ಅಥವಾ ನಾನು ಬೇರೆ ಏನಾದರೂ ಒಂದು ಫೀಲ್ಡಲ್ಲಿ ಹಾಬಿ ಥರ ಏನೋ ಮಾಡ್ತೀನಿ, ಕೆಲಸಕ್ಕೆ ಹೋಗಲೇಬೇಕಂತ ಏನೂ ಇರೋದಿಲ್ಲ. ಸೊ ಈ ಥರ ಯಂಗ್ ಪೀಪಲ್ ಓಲ್ಡ್ ಪೀಪಲ್ ಅದ್ರ ತಕ್ಕಾಗಿ ಏಜ್ ಪ್ರಕಾರ ಪ್ಲ್ಯಾನ್ ಮಾಡಬೇಕು. ಕರಿಬೇವಿನ ಸೊಪ್ಪಿನ ಮರದಲ್ಲಿ ನಾನು ಪ್ರತಿ ತಿಂಗಳು ಸೊಪ್ಪನ್ನು ಕಡಿತೀನಿ ಅಂತಂದರೆ ನಿಮಗೆ ಮುಂದಿನ ತಿಂಗಳು ಏನೂ ಸಿಕ್ಕೋದಿಲ್ಲ. ಹಾಗೆಯೇ ಯಾರಾದರೂ ಯಂಗ್ಸ್ಟರ್ಸು ನನಗೆ ಪ್ರತಿ ತಿಂಗಳು ನಾನು ಹಾಕಿದ ಮ್ಯೂಚುವಲ್ ಫಂಡು FD ಇಂದ ದುಡ್ಡು ಬೇಕು ಅಂತ ಹೇಳಿದ್ರೆ ಆ ಮರ ಮುಂದೆ ಡೆವಲಪ್ ಆಗೋದಿಲ್ಲ. ಮರ ವೃದ್ಧಿ ಆಗಬೇಕು ಅಂತಂದರೆ ನೀವು ಮರವನ್ನು ಬೆಳಿಲಿಕ್ಕೆ ಬಿಡಬೇಕಾಗುತ್ತೆ. ಬೆಳೆದ್ಮೇಲೆ ಬೇಕಾದ್ರೆ ಅದನ್ನ ಇದು ಮಾಡ್ಬೋದು ಅಂತ. ಸರ್, ಮತ್ತೊಂದು ಪ್ರಶ್ನೆ, ನಮ್ಮ ಅಮೌಂಟ್ಗೆ ಗ್ಯಾರಂಟಿ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಇರುತ್ತಾ ಸರ್? ಮಾರ್ಕೆಟ್ ಡೌನ್ ಆದ್ರೆ ಬಂಡವಾಳವು ಕಡಿಮೆ ಆಗುತ್ತೆ ಅನ್ನೋದು ಕೆಲವೊಬ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರೋಹನ್ ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಯಾವತ್ತೂ ಗ್ಯಾರಂಟಿ ಅಂತ ಇಲ್ಲ, ಫ್ಲಕ್ಚುಯೇಷನ್ಸ್ ಇರುತ್ತೆ. ಅಫ್ಕೋರ್ಸ್ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಗ್ಯಾರಂಟಿ ಅಂತ ಹೇಳಬಾರ್ದು, ಅದರ ರಿಸ್ಕ್ ತುಂಬ ಕಮ್ಮಿ ಇದೆ, ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ನೀವು ಹಾಕಿದ ದುಡ್ಡು ಅಟ್ಲೀಸ್ಟ್ ಆ ಅಮೌಂಟ್ ಇರುತ್ತೆ, ರಿಟರ್ನ್ಸ್ ಜಾಸ್ತಿ ಬರದೇ ಇರ್ಬೋದು. ಬೇರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದರೆ ಅಪ್ಪು ಆಗ್ಬೋದು, ಡೌನು ಆಗ್ಬೋದು. ಹಾಗೂ ನೀವು ನೋಡೋ ಟೈಮಲ್ಲಿ ಡೌನ್ ಇದ್ದರೆ ನಿಮಗೆ ಲಾಸ್ ಥರ ಕಾಣಿಸ್ಬೋದು. ಆದರೆ ಯಾರಾದರೂ ಸ್ವಲ್ಪ ಲಾಂಗ್ ಟರ್ಮ್ ಇಟ್ಕೊಳ್ತಾರೆ, ಒಂದು 3 ವರ್ಷ 5 ವರ್ಷ 10 ವರ್ಷ ಅಂತ ಇಟ್ಕೊಂಡ್ರೆ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಗ್ಯಾರಂಟಿ ಅಂತ ಹುಡ್ಕೊಳ್ಳೋದಕ್ಕಿಂತ ನೀವು ನೋಡಬೇಕು ಯಾವ ಅಮೌಂಟಿಗೆ ನನಗೆ ಗ್ಯಾರಂಟಿ ಬೇಕು, ಯಾವ ಅಮೌಂಟಿಗೆ ನನಗೆ ಸ್ವಲ್ಪ ಗ್ಯಾರಂಟಿ ಇಲ್ಲದೆ ಆದರೂ ಗ್ರೋತ್ ಆಗಬೇಕು ಅಂತ. ಯಾವ ಅಮೌಂಟಿಗೆ ಗ್ಯಾರಂಟಿ ಬೇಕಂದ್ರೆ ನೆಕ್ಸ್ಟ್ ಇಯರ್ ನನಗೆ ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು, ಅದು ಗ್ಯಾರಂಟಿಯಾಗ ಅಮೌಂಟ್ ಇರಲೇಬೇಕಂದ್ರೆ ಅದು ಡೆಟ್ ಮ್ಯೂಚುವಲ್ ಫಂಡ್ಸ್ ಅಥವಾ ಬ್ಯಾಂಕ್ FDಲೇ ಇಟ್ಕೋಬೋದು. ಯಾವ ಅಮೌಂಟು ನನಗೆ ಒಂದು 10 ವರ್ಷ ಆದಮೇಲೆ ಬೇಕು ಅಥವಾ 20 ವರ್ಷ ಆದಮೇಲೆ ನನ್ನ ರಿಟೈರ್ಮೆಂಟ್ ಟೈಮಲ್ಲಿ ಬೇಕಂದರೆ ಆವಾಗ ಗ್ಯಾರಂಟಿ ಹುಡ್ಕೊಳ್ಳೋಕ್ಕಿಂತ ನೀವು ಮೀಡಿಯಮ್ ರಿಸ್ಕು ಅಥವಾ ಸ್ವಲ್ಪ ಹೈಯರ್ ರಿಸ್ಕಿಗೆ ಹೋದರೂ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಹೋಗಿ ಓವರ್ ದ ಪೀರಿಯಡ್ ಮಾರ್ಕೆಟ್ ಮೇಲೆ ಹೋಗುವಾಗ ನಿಮ್ಮ ಒಂದು ಓವರ್ ದ ಪೀರಿಯಡ್ ಮಂತ್ಲಿ ಹಾಕಿದೊಂದು 3 ಲಕ್ಷ ಹಾಕಿದರೆ ಅದೊಂದು 10 ಲಕ್ಷ 20 ಲಕ್ಷ ಆಗಿರ್ತದೆ. ನೀವು ಜಾಸ್ತಿ ಅಮೌಂಟ್ ಹಾಕಿದರೆ ಜಾಸ್ತಿ ಅಮೌಂಟ್ ಆಗಿರ್ತದೆ. ಆ ಥರ ನೀವು ನೋಡಬೇಕಾಗಿರೋದು. ಸೊ ಎಲ್ಲ ಅಮೌಂಟ್ಸಿಗೂ ನೀವು ಡೈವರ್ಸಿಫಿಕೇಶನ್ ಮಾಡಬೇಕು ಹಾಗೂ ಡಿಸೈಡ್ ಮಾಡಬೇಕು ಯಾವ ಅಮೌಂಟು ರಿಸ್ಕ್ ತೊಗೊಳಕ್ಕಾಗೋದಿಲ್ಲ, ಯಾವ ಅಮೌಂಟು ರಿಸ್ಕ್ ತೊಗೋಬೋದು. ರಿಸ್ಕ್ ತೊಗೊಳಕ್ಕಾಗದೇ ಇರೋ ಅಮೌಂಟು ಬ್ಯಾಂಕ್ FDಯಲ್ಲಿ ಇಕ್ಕಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ಯಾವುದು ರಿಸ್ಕ್ ತಗೋಬೋದು ಅದನ್ನು ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಇದಕ್ಕೆ ಪೂರಕವಾಗಿ ಎಲ್ಲರೂ ಅರಿತುಕೊಳ್ಳಬೇಕಾದ ವಿಚಾರ, ನೀವು ಫಿಕ್ಸೆಡ್ ಡಿಪಾಸಿಟಲ್ಲಿ ಹಣವನ್ನು ಹಾಕಿದ್ರೆ ಇವತ್ತು ಹಾಕಿದ 100 ರೂಪಾಯಿಗೆ ಮುಂದಿನ ವರ್ಷ 108 ಆಗುತ್ತೆ. ಅದೇ ಸಂದರ್ಭದಲ್ಲಿ ನೀವು ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ನೀವು ಹಾಕಿದ 100 ರೂಪೀಸು 92 ಆಗ್ಬೋದು. ಈಗ ನೀವು ಬೇಜಾರು ಮಾಡ್ತೀರಿ, ನಾನು ಫಿಕ್ಸೆಡ್ ಡಿಪಾಸಿಟ್ ಹಾಕಬೇಕಾಗಿತ್ತು. 2ನೇ ವರ್ಷ ಫಿಕ್ಸೆಡ್ ಡಿಪಾಸಿಟಲ್ಲಿ 116 ಆಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಹೊಡೆದು ಬಹುಶಃ 100ಕ್ಕೆ ಬಂದು ತಲುಪುತ್ತೆ. ಆಗಲೂ ಬೇಸರ ಮಾಡ್ಕೋತೀರಿ.
3ನೇ ವರ್ಷ ನಿಮ್ಮ ಫಿಕ್ಸಡ್ ಡಿಪಾಸಿಟ್ ಒಂದು 125 ರೂಪಾಯಿ ಆಗ್ಬೋದು ಚಕ್ರ ಬಡ್ಡಿ ಸೇರಿಸ್ಕೊಂಡು, ಮತ್ತು ನಿಮ್ಮ ಮ್ಯೂಚುವಲ್ ಫಂಡ್ ಪಟ್ ಅಂತೇಳಿ 132 ಹೋಗ್ಬೋದು. 4ನೇ ವರ್ಷ ನಿಮ್ಮ ಫಿಕ್ಸಡ್ ಡಿಪಾಸಿಟ್ ಅಲ್ಲಿ 135 ಬರುತ್ತೆ ಅಂತಂದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿರೋದು 170ಕ್ಕೆ ಹೋಗಿರುತ್ತೆ. 5ನೇ ವರ್ಷ ತೆಗೆದು ನೋಡುವಾಗ ನಿಮ್ಮ ಮ್ಯೂಚುವಲ್ ಫಂಡ್ ಡಬಲ್ ಆಗಿರುತ್ತೆ. ಆದರೆ ಫಿಕ್ಸಡ್ ಡಿಪಾಸಿಟ್ ಇನ್ನೂ ಕೂಡ ಒಂದು ಅಂದಾಜು 140-145 ಇರುತ್ತೆ. ಇದು ಡಿಫ್ರೆನ್ಸು. ಬಹಳ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೊದಲ 1-2 ವರ್ಷ ಒಂಥರ ಲಾಸಲ್ಲೇ ಇರುತ್ತೆ. ನಿನ್ನೆ ನಮ್ಮ ಸಹಪಾಠಿಯೊಬ್ಬರು ಫೋನ್ ಮಾಡಿದ್ರು, ಡಾಕ್ಟ್ರು, ಸರ್ಜನ್. ನೋಡಿ, ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದೇನೆ, ಎಲ್ಲ ಲಾಸಲ್ಲಿ ಓಡ್ತಾ ಇದೆ, ನಾನು ಅದನ್ನು ಮಾರ್ಕೊಂಬಿಡ್ಲಾ? ಮತ್ತು ಅವರೇ ಹೇಳಿದರು 2 ವರ್ಷ ಕೆಳಗೆ ಹಾಕಿ ಚೆನ್ನಾಗಿದೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ಲಾ? ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂತಂದರೆ, ಇವತ್ತು ಹಾಕಿದ ಗಿಡವನ್ನು 2 ವರ್ಷದ ಕೆಳಗೆ ಹಾಕಿದ ಗಿಡಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. 2 ವರ್ಷ ಕೆಳಗೆ ಹಾಕಿದ್ದಕ್ಕೆ ಇಂಪ್ರೂವ್ಮೆಂಟ್ ಬಂದಿದೆ, ಇನ್ನು 5 ವರ್ಷ ಹೋದ್ಮೇಲೆ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ಹಾಕಿದ್ದಕ್ಕೆ ಇನ್ನೂ ಒಂದು ಕನಿಷ್ಠ 2 ವರ್ಷ ಆದರೂ ಬೇಕಾಗುತ್ತೆ. ಇದನ್ನು ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ.